ಎಸಿಯಲ್ಲಿ ಕೂತು ವರ್ಕ್ ಮಾಡೋ ಸಾಫ್ಟ್ವೇರ್ ಸರ್ ನೀವು ಜಸ್ಟ್ ಈಗ ನೀರಿನ ಮೇಲೆ ಬಹಳ ಪ್ರಾಮುಖ್ಯತೆ ಕೊಟ್ರಿ. ಹೌದು. ಒಂದಷ್ಟು ಜನ ಅಂತಾರೆ ಸರ್ ಈಗ 5 ಲೀಟರ್ಸ್ ನೀರು ಕುಡಿಬೇಕಂತ ಹೇಳಿ, ಒಂದಷ್ಟು ಜನ 4 ಲೀಟರ್ಸ್ ನೀರು ಕುಡಿಬೇಕಂತ ಹೇಳಿ. ಸೊ ಐಡಿಯಲ್ ಎಷ್ಟು ಲೀಟರ್ ನೀರು ಕುಡಿದ್ರೆ ಕಿಡ್ನಿನ ನಾವು ಸೇವ್ ಮಾಡ್ಕೋಬಹುದು ಸೊ ದಟ್ ಅದು ಸರಿಯಾಗಿ ಫಂಕ್ಷನ್ ಆಗ್ಲಿಕ್ಕೆ? ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋದು ಹೇಗೆ ಸುಳ್ಳು, ಎಲ್ಲರಿಗೂ ಇಷ್ಟೇ ನೀರು ಅನ್ನೋದು ಹಾಗೇನೆ ಸುಳ್ಳು. ಯಾಕೆ ಸುಳ್ಳು ಅಂದ್ರೆ, ಒಬ್ಬೊಬ್ಬ ಮನುಷ್ಯ ತನ್ನ ಕಾರ್ಯದಲ್ಲಿ, ತನ್ನ ದೇಹದಲ್ಲಿ, ತನ್ನ ದಿನಚರಿಯಲ್ಲಿ ಎಷ್ಟು ಕ್ಲೈಮೇಟ್ ಅಲ್ಲಿ ಹೇಗೆ ಕೆಲಸ ಮಾಡ್ತಾನೆ ಅದರ ಮೇಲೆ ಒಬ್ಬ ಮನುಷ್ಯನಿಗೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಬ್ಬ ಎಸಿಯಲ್ಲಿ ಕೂತು ವರ್ಕ್ ಮಾಡೋ ಸಾಫ್ಟ್ವೇರ್ ಪರ್ಸನ್ ಅಷ್ಟು ಬೆವರ್ಲಿಲ್ಲ ಅಂದ್ರೆ ಅವ್ನಿಗೆ ಅಷ್ಟು ನೀರು ಲಾಸ್ ಇಲ್ಲ. ಸೊ ಅವನಿಗೆ ರಿಕ್ವೈರ್ಮೆಂಟ್ ವರ್ಸಸ್ ಒಬ್ರು ಅಡಿಗೆ ಮನೆಯಲ್ಲಿ ಹೊಲೆ ಮುಂದೆ ಕೂತು ಕಂಟಿನ್ಯೂಸ್ಲಿ ಒಂದು 10 ಜನಕ್ಕೆ ಅಡಿಗೆ ಮಾಡಬೇಕು ಅನ್ನೋ ಹೆಣ್ಮಕ್ಳು ಅವರು ಬೆವರ್ತಾರೆ ಜಾಸ್ತಿ. ಸೊ ಅವರಿಗೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ಈ ಕಾರಣದಿಂದ ಕ್ವಾಂಟಿಟಿನ ಫಿಕ್ಸ್ ಮಾಡೋದಕ್ಕಿಂತ ದೇಹದಲ್ಲಿ ಏನಾದ್ರೂ ಇದನ್ನ ಅದನ್ನ ನೋಡ್ಕೊಂಡ್ ಬಿಟ್ಟು ನನ್ನ ದೇಹದಲ್ಲಿ ಎಷ್ಟು ನೀರು ಕಡಿಮೆ ಆಗ್ತಾ ಇದೆನಾ ಕರೆಕ್ಟ್ ಇದೆನಾ ಅಂತ ಅರ್ಥ ಮಾಡ್ಕೋಬಹುದು. ಇದು ಇನ್ನೂ ಉತ್ತಮವಾದ ಪ್ರಶ್ನೆ. ಅದಕ್ಕೆ ಉತ್ತರ ನಮ್ಮ ಮೂತ್ರದ್ದು ಬಣ್ಣ. ಅಂತ ಕಮೆಂಟ್ ಮಾಡಿ 10 ಕಾಮನ್ ಮಿತ್ಸ್ ಅನ್ನ ಅಡ್ರೆಸ್ ಮಾಡಿ ನಿಮ್ಗೆ PDF ಕಳಿಸ್ಕೊಡ್ತೀನಿ. ಇದನ್ನ ನಿಮ್ಮ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ.